ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧುಸ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ ಆಫ್ ಅಪಟೈಟ್ ಇನ್ ಟಾಡ್ಲರ್ ರೀಸನ್ ಅಂಡ್ ಸೊಲ್ಯೂಷನ್, ಮಕ್ಕಳಲ್ಲಿ ಹಸಿವಿನ ನಷ್ಟ ಕಾರಣಗಳು ಮತ್ತೆ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ ನಲ್ಲಿ ಫಸ್ಟ್ ಟೈಮ್ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಮ್ಮ ಚಾನಲ್ ನಲ್ಲಿ ಶಿಶು ಹಾರೈಕೆ, ಗರ್ಭಿಣಿಯರ ಹಾರೈಕೆ, ಬಾಣಂತಿಯರ ಹಾರೈಕೆ ಮತ್ತೆ ಅವರ ಆಹಾರ ಕ್ರಮಗಳ ಬಗ್ಗೆ ನಾರ್ಮಲ್ ಆಗಿ ನಾನು ವಿಡಿಯೋಸ್ ನ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಮೊದಲಿಗೆ ಲಾಸ್ ಆಫ್ ಅಪಟೈಟ್ ಅಂತ ಅಂದ್ರೆ ಏನು? ಲಾಸ್ ಆಫ್ ಅಪಟೈಟ್ ಅಂತ ಅಂದ್ರೆ ಹಸಿವು ಆಗದೆ ಇರೋದು ಅಥವಾ ಹಸಿವು ಕಮ್ಮಿ ಆಗೋದು ಅಥವಾ ಏನ್ ತಿನ್ನೋದಕ್ಕೂ ಇಷ್ಟ ಆಗದೆ ಇರೋದನ್ನ ಲಾಸ್ ಆಫ್ ಅಪಟೈಟ್ ಅಂತ ಕರೀತಾರೆ. ಈ ಲಾಸ್ ಆಫ್ ಅಪಟೈಟ್ ಅನ್ನೋದು 2 ರಿಂದ 6 ವರ್ಷದ ಮಕ್ಕಳಲ್ಲಿ ಕಾಮನ್. ಅದು ಯಾಕೆ ಅಂತ ಅಂದ್ರೆ ನೀವು ಫಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಇಯರ್ ಅಲ್ಲಿ ಗ್ರೋತ್ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಂದ್ರೆ ನೀವು ಮಗು ಫಸ್ಟ್ ಇಯರ್ ಅಲ್ಲಿ 5 to 6 kg ವೆಯ್ಟ್ ಗೇನ್ ಆಗಿರುತ್ತೆ. ಬಟ್ ಸೆಕೆಂಡ್ ಇಯರ್ ಇಂದ 6 year ವರೆಗೆ ಮಗು ಅಷ್ಟು ವೆಯ್ಟ್ ಗೇನ್ ಆಗದೆ ಇರೋ ಚಾನ್ಸಸ್ ಕೂಡ ಇರುತ್ತೆ. ಈ ಟೈಮಲ್ಲಿ ಗ್ರೋತ್ ಸ್ಲೋ ಇರೋದ್ರಿಂದ ಮಗುಗೆ ಹಸಿವು ಕಮ್ಮಿ ಆಗ್ತಾ ಇರತ್ತೆ. ಅದನ್ನ ಲಾಸ್ ಆಫ್ ಅಪಟೈಟ್ ಅಂತ ಕರೀತಾರೆ. ಅದಕ್ಕೆ ಕಾರಣಗಳೇನು, ಅದನ್ನ ಓವರ್ಕಮ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇಜರ್ ಕಾಸಸ್ ಆಫ್ ಲಾಸ್ ಆಫ್ ಅಪಟೈಟ್ ಇನ್ ಟಾಡ್ಲರ್ಸ್. ಫಸ್ಟ್ ಕಾಸ್ ಏನಪ್ಪಾ ಅಂತ ಅಂದ್ರೆ ಇಲ್ನೆಸ್ ಅಂತ ಅಂದ್ರೆ ಮಗುಗೆ ಹುಷಾರಿಲ್ದೇ ಇರೋಂಥ ಸಮಯದಲ್ಲಿ, ಮಗುಗೆ ಜ್ವರ ಬಂದಾಗ ಅಥವಾ ಸೋರ್ ಥ್ರೋಟ್ ಅಂದ್ರೆ ಗಂಟ್ಲು ನೋವಿದ್ದಾಗ, ಶೀತ ಕೆಮ್ಮು ಆ ಥರ ಪ್ರಾಬ್ಲಮ್ಸ್, ಆ ಥರ ಹುಷಾರ್ ತಪ್ಪಿದಾಗ ಮಗುಗೆ ಹಸಿವು ಕಮ್ಮಿ ಇರುತ್ತೆ. ಚೇತರಿಸ್ಕೊಳ್ಳೋವರೆಗೂ, ಮಗು ಹುಷಾರಾಗೋವರೆಗೂ ಮಗುವಿಗೆ ಅಷ್ಟು ಹಸಿವು ಆಗ್ತಾ ಇರಲ್ಲ, ಏನು ತಿನ್ಬೇಕಂತ ಅನ್ಸೋದಿಲ್ಲ. ಈಟಿಂಗ್ ಜಂಕ್ ಬಿಟ್ವೀನ್ ದ ಮೀಲ್ಸ್ ಅಂದ್ರೆ ಊಟಕ್ಕೆ ಮುಂಚೆ ಅಥವಾ ಊಟದ ಟೈಮಲ್ಲಿ ಏನಾದ್ರು ಮಕ್ಕಳು ಜಂಕ್ ಫುಡ್ ಏನಾದ್ರು ತಿಂದ್ರೆ ಊಟದ ಟೈಮಿಗೆ ಸರಿಯಾಗಿ ಮಕ್ಕಳಿಗೆ ಹಶ್ವಾಗೋದಿಲ್ಲ ಅಥವಾ ಸರಿ ಊಟ ಮಾಡೋದಿಲ್ಲ. ಇದರಿಂದ ಮಕ್ಕಳಿಗೆ ಒಬೆಸಿಟಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂಡ್ ದ ಥರ್ಡ್ ಕಾಸ್ ಇಸ್ ಎಕ್ಸೆಸಿವ್ ಇಂಟೇಕ್ ಆಫ್ ಫ್ಲೂಯಿಡ್. ಊಟಕ್ಕೆ ಮುಂಚೆ ಅಥವಾ ಊಟದ ಮಧ್ಯದಲ್ಲಿ ಮಕ್ಕಳು ಫ್ಲೂಯಿಡ್ ಜಾಸ್ತಿ ತಗೊಂಡ್ರೆ, ನೀರ್ನ ಬಿಟ್ಟು ಬೇರೆ ಅಂತ ಅಂದ್ರೆ ಜ್ಯೂಸು, ಹಾಲು ಅಥವಾ ಗಂಜಿ ಆ ಥರದ್ದು ಏನಾದ್ರು ತಗೊಂಡ್ರೆ ದರ್ ಟಮ್ಮಿ ವಿಲ್ ಬಿ ಫುಲ್, ಅವ್ರ ಹೊಟ್ಟೆ ತುಂಬಿರುತ್ತೆ, ಅವರು ಸಾಲಿಡ್ ಸರಿಯಾಗಿ ತಿನ್ನೋದಕ್ಕಾಗೋದಿಲ್ಲ. ಅಂಡ್ ದ ನೆಕ್ಸ್ಟ್ ಕಾಸಸ್ ಅನೀಮಿಯಾ ಅಂದ್ರೆ ರಕ್ತಹೀನತೆ. ಮಕ್ಕಳು ಅನಿಮಿಕ್ ಆಗಿದ್ರೆ ಅಂದ್ರೆ ಮಕ್ಕಳಲ್ಲಿ ರಕ್ತ ಕಮ್ಮಿ ಇದ್ರೆ, ರಕ್ತ ಕೊರತೆ ಇದ್ರೆ ಅಂತ ಮಕ್ಕಳಲ್ಲಿ ಗ್ರೋತ್ ಕೂಡ ಕಮ್ಮಿ ಇರುತ್ತೆ. ಅವಾಗ ನಾರ್ಮಲ್ ಆಗಿ ಆ ಮಕ್ಕಳಲ್ಲಿ ಎನರ್ಜಿ ಕೂಡ ಕಮ್ಮಿ ಇರುತ್ತೆ, ಅಂತಂದ್ರೆ ಶಕ್ತಿ ಇರೋದಿಲ್ಲ, ಅವರು ವೀಕ್ ಕೂಡ ಇರ್ತಾರೆ. ಅಂತ ಮಕ್ಕಳಲ್ಲಿ ಗ್ರೋತ್ ಕೂಡ ಕಮ್ಮಿ ಇರುತ್ತೆ, ಮತ್ತೆ ಜೊತೆಗೆ ಹಸಿವು ಕೂಡ ಕಮ್ಮಿ ಆಗುತ್ತೆ ಅಂತ ಮಕ್ಕಳಲ್ಲಿ. ಅಂಡ್ ದ ನೆಕ್ಸ್ಟ್ ಇಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್. ಮಕ್ಕಳು ಅತಿ ಹೆಚ್ಚಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಲ್ಲ ಅಂತ ಅಂದ್ರೆ ಬರೀ ಮಕ್ಕಳು ಫೋನು, ಟಿವಿ, ಲ್ಯಾಪ್ಟಾಪು, ವಿಡಿಯೋ ಗೇಮು ಅಂತಾನೆ ಕೂತ್ಕೊಂಡು ಕಾಲ ಕಳೀತಾ ಇದ್ರೆ ಅಂತ ಮಕ್ಕಳಲ್ಲಿ ಹಸಿವು ಕಮ್ಮಿ ಇರುತ್ತೆ, ಅಪಟೈಟಸ್ ಕಮ್ಮಿ ಇರುತ್ತೆ. ಈಗ ಮಕ್ಕಳು ಆಟ ಆಡಿದ್ರೆ ಅಲ್ವಾ ಮಗುಗೆ ದೇಹಕ್ಕೆ ಏನದು ಸುಸ್ತಾಗಿ ಆಮೇಲೆ ಎನರ್ಜಿ ಎಲ್ಲ ಕಳ್ಕೊಂಡು ಮತ್ತೆ ಎನರ್ಜಿ ಬೇಕು ಅಂತ ಅನ್ಸೋದು. ಮಕ್ಕಳಲ್ಲಿ ಯಾವುದೇ ತರ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಕೂತಿದ್ದಾರೆ ಅಂತ ಅಂದ್ರೆ ಜೀರ್ಣ ಆಗೋದಾದ್ರೂ ಹೇಗೆ, ತಿಂದಿರೋದು ಮತ್ತೆ ಹಶ್ವಾಗೋದಾದ್ರೂ ಹೇಗೆ ಅಲ್ವಾ. ಮಕ್ಕಳಲ್ಲಿ ಹಸುವನ್ನ ಜಾಸ್ತಿ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಒಂದು ಪ್ರೋಸೆಸ್ ಅಂತಾನೆ ಇರುತ್ತೆ, ಅದೊಂದು ಪ್ರೋಸೆಸ್. ಅದಕ್ಕೆ ನಿಮ್ಗೆ ತಾಳ್ಮೆ ಮತ್ತೆ ಏನದು ಟೈಮ್ ಎರಡೂ ಬೇಕು. ಟೈಮ್ ಅಂಡ್ ಪೇಷನ್ಸ್ ಎರಡೂ ಇರಬೇಕು. ಜೊತೆಗೆ ನೀವು ನಿಮ್ಮ ಮಗುನ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಒನ್ಸ್ ಯು ಗೆಟ್ ಟು ನೋ ದ ರೀಸನ್ ದೆನ್ ಇಟ್ಸ್ ಈಸಿ ಟು ಸಾಲ್ವ್ ಅಂಡ್ ಹ್ಯಾಂಡಲ್ ದ ಸಿಚುಯೇಷನ್. ಸೊ ಆದಷ್ಟು ಮಗುನ ಅಬ್ಸರ್ವ್ ಮಾಡ್ತಾ ಇರಿ. ಮಗು ಏನಕ್ಕೆ ತಿಂತಾ ಇಲ್ಲ, ಮಗು ಏನಕ್ಕೆ ಹಸಿವು ಆಗ್ತಾ ಇಲ್ಲ ಅನ್ನೋ ರೀಸನ್ ನಿಮಗೆ ಗೊತ್ತಾಯ್ತು ಅಂತ ಅಂದ್ರೆ ಸಿಚುವೇಶನ್ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಮಗುವಿನ ಹಸಿವು ಹೆಚ್ಚಿಸೋದಕ್ಕೆ ಕೆಲವೊಂದು ಟಿಪ್ಸ್ಗಳು. ಮೊದಲಿಗೆ ಲೆಟ್ ಯುವರ್ ಚೈಲ್ಡ್ ಡಿಸೈಡ್ ದ ಕ್ವಾಂಟಿಟಿ. ನಿಮ್ಮ ಮಗುಗೆ ಎಷ್ಟು ಬೇಕೋ ಅಷ್ಟು ತಿನ್ನಕ್ ಬಿಡಿ. ನಿಮಗೆ ಎಷ್ಟು ಬೇಕಷ್ಟು ಮಗು ತಿನ್ನೋದಲ್ಲ, ಮಗುಗೆ ಎಷ್ಟು ಬೇಕಷ್ಟು ತಿನ್ನೋದಕ್ಕೆ ಬಿಡಿ. ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ಬೇಕು ಅಂತ, ಅವ್ರಿಗೆ ಗೊತ್ತಿರುತ್ತೆ. ಲೆಟ್ ದೆಮ್ ಡಿಸೈಡ್ ಅಲ್ವಾ. ಅದು ನೀವು ತುಂಬಾ ಫೋರ್ಸ್ ಮಾಡಿ ಮಗುಗೆ ತಿನ್ಸೋದ್ರಿಂದ ಯಾವುದೇ ತರ ಯೂಸ್ ಇಲ್ಲ. ಫೋರ್ಸ್ ಮಾಡಬೇಡಿ, ಅವ್ರು ಇಷ್ಟಪಟ್ಟು ತಿನ್ಬೇಕು. ಫೋರ್ಸ್ಫುಲಿ ತಿನ್ನೋದ್ರಿಂದ ಯಾವುದೇ ತರ ಲಾಭ ಇಲ್ಲ. ಇಷ್ಟಪಟ್ಟು ತಿನ್ನೋದ್ರಿಂದನೇ ಅವ್ರಿಗೆ ಅದು ತಿಂದಿರೋದು ಫುಡ್ಡಿಂದ ಅವ್ರಿಗೆ ಏನ್ ಸಿಗ್ಬೇಕು ಅದು ಸಿಗೋದು. ಸೊ ಲೆಟ್ ದೆಮ್ ಡಿಸೈಡ್ ದ ಕ್ವಾಂಟಿಟಿ. ನೆಕ್ಸ್ಟ್ ಇಸ್
ಲಿಮಿಟ್ ಸ್ನ್ಯಾಕ್ಸ್. ದಿನಕ್ಕೆ 2 ಟೈಮ್ ಅಷ್ಟೇ ಸ್ನ್ಯಾಕ್ಸ್ ಕೊಡಿ, ಅದು ಕೂಡ ಜಾಸ್ತಿ ಹೊಟ್ಟೆ ತುಂಬ ಸ್ನ್ಯಾಕ್ಸ್ ಕೊಡಬೇಡಿ. ಸ್ನ್ಯಾಕ್ಸ್ ಆಗೇ ಇರ್ಬೇಕು. ಸ್ನ್ಯಾಕ್ಸ್ನ ಊಟದ ಥರ ಕೊಡಬಾರ್ದು. ದಿನಕ್ಕೆ 2 ಸಲ ಕೊಡಿ. ಮತ್ತು ಊಟಕ್ಕಿಂತ ಮುಂಚೆ ಅಥವಾ ಊಟದ ಮಧ್ಯದಲ್ಲೆಲ್ಲ ಸ್ನ್ಯಾಕ್ಸ್ನ ಕೊಡೋಕೆ ಹೋಗ್ಬಿಡಿ. ಅದರಿಂದ ಮಗು ಊಟನ ಬಿಟ್ಬಿಡುತ್ತೆ, ಹಶ್ವ ಆಗೋದಿಲ್ಲ. ಸ್ನ್ಯಾಕ್ಸ್ ತಿಂದು ಹೊಟ್ಟೆ ತುಂಬಿರುತ್ತೆ, ಮತ್ತು ಊಟ ಎಲ್ಲಿ ಮಾಡುತ್ತಲ್ವ. ಲಿಮಿಟ್ ಫ್ಲೂಯಿಡ್ ಇಂಟೇಕ್. ಆದಷ್ಟು ಫ್ಲೂಯಿಡ್ ಫುಡ್ನ ಕಮ್ಮಿ ಮಾಡಿ. ಊಟಕ್ಕೆ ಮುಂಚೆ ಅಥವಾ ಊಟದ ಟೈಮಲ್ಲಿ ನೀರನ್ನ ಬಿಟ್ಟು, ಅಂತ ಅಂದರೆ ಜ್ಯೂಸು, ಹಾಲು, ಗಂಜಿ ಆ ಥರದನ್ನು ಊಟಕ್ಕೆ ಮುಂಚೆ ಕೊಡೋದನ್ನು ಕಮ್ಮಿ ಮಾಡಿ. ಆದರೆ ಅದು ಕೊಡೋದ್ರಿಂದ ಕೂಡ ಮಗುವಿನ ಹೊಟ್ಟೆ ತುಂಬುತ್ತೆ. ಮಗು ಹೊಟ್ಟೆ ತುಂಬ ಚಿಕ್ಕದಿರುತ್ತೆ, ಏನಾದರೂ ಸ್ವಲ್ಪ ತಿಂದರೂ ಸಾಕು ಹೊಟ್ಟೆ ತುಂಬುತ್ತೆ. ಸೊ ಆದಷ್ಟು ಮಗುಗೆ ಊಟದ ಟೈಮಲ್ಲಿ, ಊಟದ ಮಧ್ಯೆ ಯಾವುದೇ ಥರ ಫುಡ್ಸ್ನ ಅಥವಾ ಫ್ಲೂಯಿಡ್ಸ್ನ ಕೊಡೋಕೆ ಹೋಗ್ಬೇಡಿ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಸರ್ವ್ ಡಿಫ್ರೆಂಟ್ ವೆರೈಟೀಸ್. ಮಗುಗೆ ದಿನ ಒಂದೇ ಥರ ಫುಡ್ನ ಕೊಡೋಕೆ ಹೋಗ್ಬೇಡಿ. ಡಿಫ್ರೆಂಟ್ ವೆರೈಟಿ ಫುಡ್ಸ್ನ, ರೆಸಿಪೀಸ್ನ ಟ್ರೈ ಮಾಡಿ. ಮಗುಗೆ ಯಾವ್ದು ಇಷ್ಟ ಆಗಿರುತ್ತೆ ಆ ಫುಡ್ಸ್, ಮಗುಗೊಂದು ಫುಡ್ ಇಷ್ಟ ಆಗಿದೆ, ಚೆನ್ನಾಗಿ ತಿನ್ನುತ್ತೆ ಅಂತ ದಿನ ಒಂದೇ ಫುಡ್ ಕೊಡೋಕೆ ಹೋಗ್ಬಿಡಿ. ಡಿಫ್ರೆಂಟ್ ವೆರೈಟೀಸ್ನ ಟ್ರೈ ಮಾಡಿ. ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡಿ. ಮೇ ಬಿ ಒಂದೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟೊಂದು ಥರ ರೆಸಿಪೀಸ್ನ ಮಾಡ್ಬೋದು. ಆ ಥರ ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಮಗು ಕೊಡಿ. ಅದರಿಂದ ಮಗು ಎಂಜಾಯ್ ಮಾಡ್ಕೊಂಡು ತಿನ್ನೋದು. ಆ್ಯಂಡ್ ದ ನೆಕ್ಸ್ಟ್ ಇಸ್ ಕ್ರಿಯೇಟಿವ್ ಪ್ರೆಸೆಂಟೇಷನ್. ಅಂತ ಅಂದರೆ ಮಗುಗೆ ಊಟನ ಕೊಡಬೇಕಾದ್ರೆ ಡಿಫ್ರೆಂಟ್ ವೆರೈಟೀಸಲ್ಲಿ ಮತ್ತು ಕ್ರಿಯೇಟಿವ್ ಆಗಿ, ಅಟ್ರಾಕ್ಟಿವ್ ಆಗಿ ಸರ್ವ್ ಮಾಡಿ. ಅವ್ರಿಗಿಷ್ಟ ಆಗೋವಂಥ ಬೌಲು, ಪ್ಲೇಟ್ಸಲ್ಲಿ, ಅಥವಾ ಡಿಫ್ರೆಂಟ್ ಶೇಪ್ಸು, ಡಿಫ್ರೆಂಟ್ ಅಟ್ರಾಕ್ಟಿವ್ ಕಲರು, ಡಿಫ್ರೆಂಟ್ ಶೇಪ್ಸು ಆ ಥರ ಕೊಡೋದ್ರಿಂದ ಮಗುಗೂ ತುಂಬ ಅಟ್ರಾಕ್ಟ್ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಕ್ರಿಯೇಟಿವ್ ಆಗಿರೋದ್ರಿಂದ ಅವರು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಫಿಕ್ಸ್ ಮೀಲ್ ಟೈಮ್. ಸರಿಯಾದ ಟೈಮಿಗೆ ಸರಿಯಾಗಿ ಮಗುಗೆ ಊಟ ಮಾಡೋಂಥ ಅಭ್ಯಾಸನ ಫಾಲೋ ಮಾಡಿ. ದಿನಕ್ಕೆ ಒಂದೊಂದು ಟೈಮಿಗೆ ಊಟ ಮಾಡಿಸ್ಬೇಡಿ. ದಿನ ಒಂದೇ ಟೈಮಿಗೆ ಮಗುಗೆ ಅಶ್ವಿದ್ಯೋ ಇಲ್ವೋ ಅಟ್ಲೀಸ್ಟ್ ಊಟಕ್ಕೆ ಕೂರಿಸಿ. ಅದರಿಂದ ಮಗುಗೂ ಗೊತ್ತಾಗುತ್ತೆ ಇದು ಊಟದ ಟೈಮ್ ಅಂತ. ಅದರಿಂದ ಮಗುಗೆ ತಿಳ್ಕೊಳುತ್ತೆ ಊಟದ ಟೈಮು, ಈಗ ನಾನು ಊಟ ಮಾಡಬೇಕು ಅನ್ನೋದು ಮಗುಗೂ ಕೂಡ ಬರುತ್ತೆ. ಸೊ ಆದಷ್ಟು ಮೀಲ್ ಟೈಮ್ನ ಫಿಕ್ಸ್ ಮಾಡಿ, ಚೇಂಜ್ ಮಾಡ್ತಾ ಇರಬೇಡಿ. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟ್ರೈ ಗಿವಿಂಗ್ ಅ ಫಿಂಗರ್ ಫುಡ್. ಮಕ್ಕಳಿಗೆ ತಾವೇ ಕೈಯಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟಪಟ್ಟು ತಿಂತಾರೆ. ಸೊ ಆದಷ್ಟು ಫಿಂಗರ್ ಫುಡ್ಸ್ನ ಮಗುಗೆ ಜಾಸ್ತಿ ಕೊಡ್ತಾ ಇರಿ. ಜೊತೆಗೆ ಇನ್ನೊಂದೇನಂತಂದ್ರೆ ಮಗುಗೆ ಪ್ಲೇಟ್ಗೆ ಊಟ ಹಾಕ್ಬಿಟ್ಟು ನಿಮ್ಮ ಜೊತೆಗೆ ಕೂರಿಸ್ಕೊಂಡು ತಿನ್ಸೋದಕ್ಕೆ ಟ್ರೈ ಮಾಡಿ. ಅವರೇ ತಿನ್ನೋದಕ್ಕೆ ಬಿಡಿ. ಮಗು ಗಲೀಜ್ ಮಾಡುತ್ತೆ, ಚೆಲ್ಲಾಡುತ್ತೆ ಅಂತ ಹೇಳ್ಕೊಂಡು ನೀವೇ ತಿನ್ಸೋದನ್ನ ಅಭ್ಯಾಸ ಮಾಡಿಸ್ಬೇಡಿ. ಆದಷ್ಟು ಮಗು ಅವ್ರ ಊಟ ಅವರೇ ಮಾಡೋ ಥರ ಅಭ್ಯಾಸ ಮಾಡಿಸಿ. ಅದು ಅವ್ರು ಎಂಜಾಯ್ ಮಾಡ್ಕೊಂಡು ಚೆಲ್ಕೊಂಡೋ ಏನೋ ತಿಂತಾರೆ, ಬಟ್ ಕ್ಲೀನ್ ಮಾಡ್ಬೋದು. ಬಟ್ ಅದು ಅವ್ರಾಗವ್ರೇ ತಿನ್ನೋ ಹ್ಯಾಬಿಟ್ನ ಅಭ್ಯಾಸ ಮಾಡಿಸಿ. ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಇಸ್ ಮೇಕ್ ಅ ಮೀಲ್ ಟೈಮ್ ಅ ಫನ್ ಆ್ಯಂಡ್ ಅ ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್. ಅಂದರೆ ಆದಷ್ಟು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಮಗುಗೆ ಮತ್ತೆ ನಂಗೆ ಊಟದ ಟೈಮ್ ಬೇಗ ಬರಬೇಕು ಅಂತ ಮಗು ಕಾಯಬೇಕು. ಆ ಥರ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ. ಆದಷ್ಟು TV ಮುಂದೆ ಕೂತಿ ಅಥವಾ ಫೋನ್ ಕೈಯಲ್ಲಿ ಹಿಡ್ಕೊಂಡು ಊಟ ಮಾಡೋದನ್ನ ಬಿಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.